ವರ್ಷದ 6 ತಿಂಗಳು ನೀರಿನೊಳಗೆ ಅಡಗಿ ಕುಳಿತು ಉಳಿದ 6 ತಿಂಗಳು ಮಾತ್ರ ತನ್ನ ಅಸ್ತಿತ್ವವನ್ನು ಜಗತ್ತಿಗೆ ತೋರಿಸುವ ವಿಚಿತ್ರ ಕಟ್ಟಡವೊಂದರ ಬಗ್ಗೆ ನಿಮಗೆ ಗೊತ್ತೇ? ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಅಂತಹದೊಂದು ಅದ್ಭುತವಿದೆ. ಇದನ್ನು ಕೆಲವರು ತೇಲುವ ಚರ್ಚ್ ಎಂದರೆ, ಇನ್ನು ಕೆಲವರು ಅನಾಥ ಚರ್ಚ್ ಎನ್ನುತ್ತಾರೆ. ಅಷ್ಟಕ್ಕೂ 160 ವರ್ಷಗಳ ಹಳೆಯ ಈ ಕಟ್ಟಡ ಇಂದಿಗೂ ನೀರಿನ ಮಧ್ಯೆ ಬಿದ್ದು ಹೋಗದೆ ಗಟ್ಟಿಯಾಗಿ ನಿಂತಿರೋದು ಹೇಗೆ? ಬನ್ನಿ ಈ ರಹಸ್ಯವನ್ನು ಭೇದಿಸೋಣ. 1860ರ ಕಾಲ ಫ್ರೆಂಚ್ ಮಿಷನರಿಗಳು ಗೋತಿಕ್ ಶೈಲಿಯಲ್ಲಿ ಅದ್ಭುತವಾದ ಒಂದು ಚರ್ಚನ್ನು ಶೆಟ್ಟಿಹಳ್ಳಿಯಲ್ಲಿ ನಿರ್ಮಿಸ್ತಾರೆ. ಸುಣ್ಣ, ಇಟ್ಟಿಗೆ ಮತ್ತು ಮೊಟ್ಟೆಯ ಬಿಳಿ ಭಾಗವನ್ನು ಮಿಶ್ರಣ ಮಾಡಿ ಕಟ್ಟಿದ ಈ ಕಟ್ಟಡ ಅಂದಿನ ಕಾಲದ ಎಂಜಿನಿಯರಿಂಗ್ ಚಮತ್ಕಾರವಾಗಿತ್ತು. ಸುಮಾರು 100 ವರ್ಷಗಳ ಕಾಲ ಇಲ್ಲಿ ನಿರಂತರ ಪ್ರಾರ್ಥನೆಗಳು ನಡೆದವು. ಸಾವಿರಾರು ಭಕ್ತರು ಸೇರುತ್ತಿದ್ದರು. ಆದರೆ 1960ರ ನಂತರ ಈ ಚರ್ಚ್ನ ಹಣೆಬರಹವೇ ಬದಲಾಯಿತು. ಗೊರೂರಿನಲ್ಲಿ ಹೇಮಾವತಿ ನದಿಗೆ ಅಣೆಕಟ್ಟು ಕಟ್ಟಿದಾಗ ಶೆಟ್ಟಿಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಊರುಗಳು ನೀರಿನಲ್ಲಿ ಮುಳುಗುವ ಪರಿಸ್ಥಿತಿ ಬಂದಿತ್ತು. ಜನರೆಲ್ಲ ಊರು ಬಿಟ್ಟು ಹೋದರು. ಚರ್ಚ್ ಅನಾಥವಾಯಿತು. ಪ್ರತಿ ವರ್ಷ ಮಳೆಗಾಲದಲ್ಲಿ ಅಣೆಕಟ್ಟು ಭರ್ತಿಯಾದಾಗ ಈ ಚರ್ಚ್ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತದೆ. ಕೇವಲ ಗೋಡೆಗಳು ಮಾತ್ರ ನೀರಿನ ಮೇಲೆ ತೇಲುತ್ತಿರುವಂತೆ ಕಾಣುತ್ತವೆ. ಇದು ನೋಡಲು ಎಷ್ಟು ಸುಂದರವೋ ಅಷ್ಟೇ ನಿಗೂಢವೂ ಹೌದು. ಆಶ್ಚರ್ಯದ ಸಂಗತಿಯೆಂದರೆ, ದಶಕಗಳಿಂದ ಅರ್ಧ ಭಾಗ ನೀರಿನಲ್ಲೇ ಇದ್ದರೂ ಈ ಗೋಡೆ